ಯಾವ ರಾಶಿಯವರಿಗೆ ಸಹಜವಾಗಿ ಗೌರವ, ಹಣ ಮತ್ತು ಯಶಸ್ಸು ಸಿಗುತ್ತದೆ? ನಿಮ್ಮ ಭಾಗ್ಯದ ದೇವರು ಯಾರು? 9ನೇ ಮನೆಯ ರಹಸ್ಯ ತಿಳಿದರೆ ಅದೃಷ್ಟ ಬದಲಾಗಬಹುದು. ಈ ನಕ್ಷತ್ರದಲ್ಲಿ ಹುಟ್ಟಿದವರು ಮಾತಿನಿಂದಲೇ ಜನರನ್ನ ವಶ ಮಾಡ್ತಾರೆ. ಜೂನ್ನಿಂದ ಅಕ್ಟೋಬರ್ವರೆಗೆ ಸರಸ್ವತಿ ಮಹಾಯೋಗ. ಯಾವ ನಕ್ಷತ್ರದವರೆಗೆ ಅದೃಷ್ಟದ ಬಾಗಿಲು ತೆರೆಯಲಿದೆ ಗೊತ್ತಾ? ಈ 5 ರಾಶಿಯವರಿಗೆ ಜನ್ಮತಃ ಆಕರ್ಷಣ ಶಕ್ತಿ ಇರುತ್ತದೆ. ನೀವು ಈ ಪಟ್ಟಿಯಲ್ಲಿ ಇದ್ದೀರಾ? ಕೆಲವರು ಏಕೆ ಸುಲಭವಾಗಿ ಯಶಸ್ಸು ಪಡೆಯುತ್ತಾರೆ? ಜ್ಯೋತಿಷದಲ್ಲಿದೆ ರಹಸ್ಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಶ್ರೀ ಗುರುಭ್ಯೋ ನಮಃ. ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಪ್ರಮೋದ್ ಕಶ್ಯಪ್. ನಮ್ಮ ಸುತ್ತಮುತ್ತ ಇರುವ ಜನರನ್ನ ಗಮನಿಸಿದರೆ ಒಂದು ವಿಚಿತ್ರ ಸಂಗತಿ ಕಾಣಿಸುತ್ತದೆ. ಕೆಲವರು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಯಶಸ್ಸು ಅವರ ಹಿಂದೆ ಬರುತ್ತದೆ. ಅವರು ದೊಡ್ಡ ಪ್ರಯತ್ನ ಮಾಡದಿದ್ದರೂ ಅವಕಾಶಗಳು ತಾನಾಗಿಯೇ ದೊರೆಯುತ್ತದೆ. ಆದರೆ ಇನ್ನೂ ಕೆಲವರು ಹಗಲು ರಾತ್ರಿ ಶ್ರಮಪಟ್ಟರೂ ನಿರೀಕ್ಷಿತ ಫಲ ಸಿಗೋದಿಲ್ಲ. ಏಕೆ ಹೀಗೆ ಆಗುತ್ತೆ ಅಂತ ನಿಮ್ಮಲ್ಲಿ ಪ್ರಶ್ನೆ ಮೂಡಿರಬಹುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದಕ್ಕೆ ಪ್ರಮುಖ ಕಾರಣ ಜನ್ಮ ಸಮಯದಲ್ಲಿ ಗ್ರಹಗಳ ಸ್ಥಿತಿ, ರಾಶಿ, ನಕ್ಷತ್ರ ಹಾಗೂ ಅದರ ಪಾದಗಳು. ಒಂದೇ ಆಸ್ಪತ್ರೆಯಲ್ಲಿ ಒಂದೇ ದಿನ ಒಂದೇ ಸಮಯಕ್ಕೆ 2 ಮಕ್ಕಳು ಜನಿಸಿದರೂ ಅವರ ಜೀವನದ ಹಾದಿ ಸಂಪೂರ್ಣ ವಿಭಿನ್ನವಾಗಿರಬಹುದು. ಒಬ್ಬನು ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಏರಬಹುದು, ಮತ್ತೊಬ್ಬನು ಜೀವನದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಬಹುದು. ಇದಕ್ಕೆ ಕಾರಣ ಕೇವಲ ಪರಿಸ್ಥಿತಿ ಅಲ್ಲ, ಜನ್ಮ ಕ್ಷಣದಲ್ಲಿ ದೊರೆತ ಗ್ರಹಶಕ್ತಿಗಳ ಪ್ರಭಾವವೂ ಆಗಿರುತ್ತದೆ. 27 ನಕ್ಷತ್ರಗಳು, 12 ರಾಶಿಗಳು ಮತ್ತು 9 ಗ್ರಹಗಳ ಸಂಯೋಜನೆಯೇ ವ್ಯಕ್ತಿಯ ಜೀವನದ ದಿಕ್ಕನ್ನು ನಿರ್ಧಾರ ಮಾಡುತ್ತದೆ. ವಿಶೇಷವಾಗಿ ನಕ್ಷತ್ರದ ಪಾದಗಳು ಬಹಳ ಮಹತ್ವವನ್ನು ಹೊಂದಿವೆ. ಪ್ರತಿಯೊಂದು ನಕ್ಷತ್ರಕ್ಕೂ 4 ಪಾದಗಳಿದ್ದು ಒಟ್ಟು 108 ಪಾದಗಳಾಗುತ್ತವೆ. ಪ್ರತಿಯೊಂದು ಪಾದವು ವಿಭಿನ್ನ ಶಕ್ತಿಗಳನ್ನು ಹೊಂದಿರುತ್ತದೆ. ಇಂದು ನಾವು ಜನ್ಮತಃ ವಿಶೇಷ ಆಕರ್ಷಣಾ ಶಕ್ತಿಯನ್ನು ಹೊಂದಿರುವ ಕೆಲವು ರಾಶಿ ಮತ್ತು ನಕ್ಷತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಮೇಷರಾಶಿ. ಈ ರಾಶಿಯಲ್ಲಿ ಜನಿಸಿದವರು ಸಾಮಾನ್ಯವಾಗಿ ನೇರ ಸ್ವಭಾವದವರಾಗಿರುತ್ತಾರೆ. ಅವರಲ್ಲಿ ಆತ್ಮವಿಶ್ವಾಸ ಹೆಚ್ಚಿರುತ್ತದೆ. ಮಾತನಾಡುವ ಶೈಲಿ, ನಡೆ, ನುಡಿ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ವೇಗ ಜನರನ್ನ ಸೆಳೆಯುತ್ತದೆ. ಇವರ ವ್ಯಕ್ತಿತ್ವದಲ್ಲೇ ಒಂದು ರೀತಿಯ ನಾಯಕತ್ವದ ಗುಣ ಅಡಗಿರುತ್ತದೆ. ಮುಂದೆ ಕರ್ಕಾಟಕ ರಾಶಿ. ಈ ರಾಶಿಯಲ್ಲಿರುವ ಪುಷ್ಯ ಮತ್ತು ಆಶ್ಲೇಷ ನಕ್ಷತ್ರಗಳಲ್ಲಿ ಜನಿಸಿದವರು ವಿಶೇಷ ಆಕರ್ಷಣಾ ಶಕ್ತಿಯನ್ನು ಹೊಂದಿರುತ್ತಾರೆ. ಅವರ ಮಾತುಗಳಲ್ಲಿ ಪ್ರಭಾವ ಇರುತ್ತದೆ. ಜನರನ್ನು ಮನವೊಲಿಸುವ ಸಾಮರ್ಥ್ಯ ಇವರಿಗೆ ಸಹಜವಾಗಿ ದೊರಕಿರುತ್ತದೆ. ಅನೇಕ ಸಂದರ್ಭಗಳಲ್ಲಿ ಇವರು ತಮ್ಮ ಬುದ್ಧಿವಂತಿಕೆಯಿಂದ ಕಠಿಣ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಬಲ್ಲರು. ಮುಂದೆ ಕನ್ಯಾ ರಾಶಿ. ವಿಶೇಷವಾಗಿ ಹಸ್ತ ನಕ್ಷತ್ರದಲ್ಲಿ ಜನನ ಆಗಿರುವರು ಜನರನ್ನ ಸುಲಭವಾಗಿ ಆಕರ್ಷಿಸುವ ಗುಣವನ್ನು ಹೊಂದಿರುತ್ತಾರೆ. ಇವರ ಮಾತು, ನಡವಳಿಕೆ ಹಾಗೂ ಕೆಲಸ ಮಾಡುವ ವಿಧಾನ ಇತರರ ಗಮನ ಸೆಳೆಯುತ್ತದೆ. ಸಮಾಜದಲ್ಲಿ ಉತ್ತಮ ಹೆಸರು ಗಳಿಸುವ ಸಾಧ್ಯತೆ ಹೆಚ್ಚಿರುತ್ತದೆ. ಅದರ ನಂತರ ಧನುರಾಶಿಯ ಮೂಲ ನಕ್ಷತ್ರ. ಮೂಲ ನಕ್ಷತ್ರವು ಬಹಳ ಶಕ್ತಿಶಾಲಿ ನಕ್ಷತ್ರವೆಂದು ಪರಿಗಣಿಸಲಾಗುತ್ತದೆ. ಬ್ರಹ್ಮಾಂಡ ಹುಟ್ಟಿದ್ದು ಮೂಲ ನಕ್ಷತ್ರದಲ್ಲೇ. ಈ ನಕ್ಷತ್ರದಲ್ಲಿ ಜನಿಸಿದವರು ಜೀವನದಲ್ಲಿ ಅನೇಕ ಬಾರಿ ಅಚ್ಚರಿಯ ಯಶಸ್ಸು ಪಡೆಯುತ್ತಾರೆ. ಕಷ್ಟಕರ ಸಂದರ್ಭಗಳಲ್ಲಿಯೂ ಧೈರ್ಯದಿಂದ ಮುಂದೆ ಸಾಗುವ ಶಕ್ತಿ ಇವರಲ್ಲಿರುತ್ತದೆ. ಬ್ರಹ್ಮದೇವನು ಸರಸ್ವತಿಯನ್ನ ಸೃಷ್ಟಿ ಮಾಡಬೇಕಾದರೆ ಮೂಲ ನಕ್ಷತ್ರವಿತ್ತು. ಅಂದರೆ ಸರಸ್ವತಿ ದೇವಿಯು ಹುಟ್ಟಿರೋದು ಮೂಲ ನಕ್ಷತ್ರದಿಂದಲೇ. ಕೊನೆಯದಾಗಿ ಮೀನರಾಶಿಯ ಪೂರ್ವಭಾದ್ರ, ಉತ್ತರ ಭಾದ್ರ ಮತ್ತು ರೇವತಿ ನಕ್ಷತ್ರ. ಈ ನಕ್ಷತ್ರಗಳಲ್ಲಿ ಜನಿಸಿದವರು ಸಹಜವಾಗಿ ಜನಪ್ರಿಯತೆ ಗಳಿಸುವ ಗುಣವನ್ನು ಹೊಂದಿರುತ್ತಾರೆ. ಇವರಲ್ಲಿ ಕರುಣೆ, ಬುದ್ಧಿವಂತಿಕೆ ಮತ್ತು ಆಧ್ಯಾತ್ಮಿಕ ಚಿಂತನೆ ಹೆಚ್ಚು ಕಂಡು ಬರುತ್ತದೆ. ಇವರ ಮಾತುಗಳಿಗೆ ಜನರು ಬೆಲೆ ಕೊಡುತ್ತಾರೆ. ಆಕರ್ಷಣಾ ಶಕ್ತಿ ಎಂದರೆ ಕೇವಲ ದೇಹ ಸೌಂದರ್ಯವಲ್ಲ. ಒಬ್ಬ ವ್ಯಕ್ತಿ ಮಾತನಾಡಿದಾಗ, ನಿರ್ಧಾರ ತೆಗೆದುಕೊಂಡಾಗ ಅಥವಾ ನಾಯಕತ್ವ ವಹಿಸಿದಾಗ ಜನರು ಆತನ ಮಾತು ಕೇಳುವಂತಹ ಗುಣವೇ ನಿಜವಾದ ಆಕರ್ಷಣಾ ಶಕ್ತಿ. ಇದೀಗ ಮತ್ತೊಂದು ಮಹತ್ವದ ವಿಷಯಕ್ಕೆ ಬರೋಣ. 2026ರ ಜೂನ್ ತಿಂಗಳಿಂದ ಅಕ್ಟೋಬರ್ ತನಕ ಕೆಲವು ನಕ್ಷತ್ರಗಳವರೆಗೆ ವಿಶೇಷ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ. ಈ ರೀತಿ ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ಇದನ್ನು ಕೆಲವು ಜ್ಯೋತಿಷಿಗಳು ಸರಸ್ವತಿ ಮಹಾಯೋಗ ಎಂದು ಕರೆಯುತ್ತಾರೆ. ಈ ಅವಧಿಯಲ್ಲಿ ಕೆಲವರಿಗೆ ವಿದ್ಯೆ,
ಉದ್ಯೋಗ, ವ್ಯಾಪಾರ, ರಾಜಕೀಯ ಅಥವಾ ಸಾಮಾಜಿಕ ಕ್ಷೇತ್ರದಲ್ಲಿ ಅಪ್ರತೀಕ್ಷಿತ ಯಶಸ್ಸು ದೊರೆಯಬಹುದು. ಇದು ಲಾಟರಿ ಗೆಲ್ಲುವುದರ ಅರ್ಥವಲ್ಲ, ಬದಲಾಗಿ ಜೀವನದ ದಿಕ್ಕು ಬದಲಾಯಿಸುವಂತಹ ಒಂದು ದೊಡ್ಡ ಅವಕಾಶ ಸಿಗುವ ಸಾಧ್ಯತೆಯನ್ನ ಸೂಚನೆ ಕೊಡುತ್ತದೆ. ಈ ಯೋಗದ ಪ್ರಭಾವ ಹೆಚ್ಚಾಗಿ ಕಾಣಿಸಬಹುದಾದ ನಕ್ಷತ್ರಗಳು ಭರಣಿ, ಪುಷ್ಯ, ಸ್ವಾತಿ, ಅನುರಾಧ, ಮೂಲ, ಶತಭಿಷ, ಉತ್ತರಾಭಾದ್ರ, ರೇವತಿ. ಈ ನಕ್ಷತ್ರಗಳಲ್ಲಿ ಜನಿಸಿದವರು ಈ ಅವಧಿಯಲ್ಲಿ ಹೊಸ ಸಂಯೋಜನೆಗಳನ್ನು ಆರಂಭಿಸುವುದು, ಶಿಕ್ಷಣಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಅಥವಾ ವೃತ್ತಿ ಜೀವನದಲ್ಲಿ ಮುಂದುವರಿಯಲು ಪ್ರಯತ್ನಿಸುವುದು ಲಾಭದಾಯಕವಾಗಬಹುದು. ಆದರೆ ಒಂದು ವಿಷಯ ನೆನಪಿನಲ್ಲಿರಲಿ, ಯಾವುದೇ ಯೋಗ ಜೀವನವನ್ನು ಬದಲಾಯಿಸಲು ಅವಕಾಶ ನೀಡಬಹುದು, ಆದರೆ ಆ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವುದು ನಮ್ಮ ಕೈಯಲ್ಲಿದೆ. ಶ್ರಮ, ಪ್ರಾಮಾಣಿಕತೆ ಮತ್ತು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳು ಅತ್ಯಗತ್ಯ. ಜ್ಯೋತಿಷ್ಯದಲ್ಲಿ ಇನ್ನೊಂದು ಮಹತ್ವದ ತತ್ವವೆಂದರೆ ನವಮ ಭಾವ ಅಥವಾ ಭಾಗ್ಯಸ್ಥಾನ. ಪ್ರತಿಯೊಬ್ಬರ ಜಾತಕದಲ್ಲಿ 9ನೆಯ ಮನೆಯ ಅಧಿಪತಿ ಯಾವ ಗ್ರಹವೋ ಆ ಗ್ರಹಕ್ಕೆ ಸಂಬಂಧಿಸಿದ ದೇವತಾ ಆರಾಧನೆ ಮಾಡುವುದು ಶುಭಕರವೆಂದು ಪರಿಗಣಿಸಲಾಗಿದೆ. ಉದಾಹರಣೆಗೆ, ಮೇಷಲಗ್ನದವರಿಗೆ 9ನೇ ಮನೆ ಧನು ರಾಶಿಯಾಗುತ್ತದೆ. ಅದರ ಅಧಿಪತಿ ಗುರು. ಆದ್ದರಿಂದ ಗುರುಗ್ರಹಕ್ಕೆ ಸಂಬಂಧಿಸಿದ ದೇವತಾ ಆರಾಧನೆ, ಶಿವ ಪೂಜೆ ಅಥವಾ ಗುರುಗಳ ಸೇವೆ ಶುಭ ಫಲ ನೀಡಬಹುದು. ವೃಷಭ ಮತ್ತು ಮಿಥುನ ಲಗ್ನದವರಿಗೆ ಶನಿಗ್ರಹದ ಪ್ರಭಾವ ಇರುವುದರಿಂದ ಶನಿ ಹಾಗೂ ಆಂಜನೇಯ ಸ್ವಾಮಿಯ ಆರಾಧನೆ ಲಾಭದಾಯಕವಾಗಬಹುದು. ಇದೇ ರೀತಿ ಪ್ರತಿಯೊಬ್ಬರು ತಮ್ಮ ಜಾತಕದ ಭಾಗ್ಯಸ್ಥಾನವನ್ನು ತಿಳಿದು ಅದರ ಅನುಸಾರ ಆರಾಧನೆ ಮಾಡಿದರೆ ಮನಸ್ಸಿಗೆ ನೆಮ್ಮದಿ ಹಾಗೂ ಜೀವನದಲ್ಲಿ ಸಕಾರಾತ್ಮಕತೆ ಹೆಚ್ಚಬಹುದು. ಇಂದು ಅನೇಕರು ಯಾವ ದೇವರನ್ನು ಪೂಜಿಸಬೇಕು ಎಂಬ ಗೊಂದಲದಲ್ಲಿರುತ್ತಾರೆ. ಆದರೆ ಜಾತಕದಲ್ಲಿ ಭಾಗ್ಯಸ್ಥಾನಕ್ಕೆ ಸಂಬಂಧಿಸಿದ ದೇವತಾ ಆರಾಧನೆ ಮಾಡಿದರೆ ಆಧ್ಯಾತ್ಮಿಕವಾಗಿ ಹೆಚ್ಚು ಸಂಪರ್ಕ ಸಾಧಿಸಲು ಸಾಧ್ಯವಾಗುತ್ತದೆ. ಕೊನೆಯಲ್ಲಿ ಒಂದು ಮಾತು, ರಾಶಿ, ನಕ್ಷತ್ರ, ಯೋಗಗಳು ಇವೆಲ್ಲವೂ ಜೀವನದ ದಿಕ್ಕನ್ನು ಸೂಚಿಸುವ ಮಾರ್ಗದರ್ಶಕಗಳು ಮಾತ್ರ. ಆದರೆ ಯಶಸ್ಸಿನ ನಿಜವಾದ ಗುಟ್ಟು ಶ್ರಮ, ನಂಬಿಕೆ, ಸತ್ಕರ್ಮ ಮತ್ತು ದೈವಭಕ್ತಿಯಲ್ಲಿದೆ. ಯಾವುದೇ ರಾಶಿಯಲ್ಲಿ ಹುಟ್ಟಿದ್ದರೂ ಒಳ್ಳೆಯ ಚಿಂತನೆ, ಸತ್ಕಾರ್ಯ, ನಿರಂತರ ಪ್ರಯತ್ನ ಮಾಡಿದರೆ ಭಾಗ್ಯ ನಮ್ಮ ಕಡೆ ತಿರುಗಿಯೇ ತಿರುಗುತ್ತದೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದಾಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ನಾನೀಗ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರಿ ಓಂ. ಶ್ರೀಕೃಷ್ಣ ಅರ್ಪಣಮಸ್ತು.